ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಶಾಸಕ ಬಿಎನ್ ರವಿಕುಮಾರ್ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಬಸವಾಪಟ್ಟಣ ಗ್ರಾಮದ ಅಭಿಮಾನಿಗಳು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು. ತಾಲೂಕಿನ ಮಳಮಾಚಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಾಪಟ್ಟಣ ಗ್ರಾಮದ ಜೆಡಿಎಸ್ ಮುಖಂಡರು ಹಾಗೂ ಬಿಎನ್ಆರ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ನೀಡುವ ಮೂಲಕ ಕೇಕ್ ಕಟ್ ಮಾಡಿ ಶುಭಾಶಯಗಳು ಕೋರಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ಕಾರ್ಯಕರ್ತರು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನೆಚ್ಚಿನ ನಾಯಕರಾದ ಮೇಲೂರು ರವಿಕುಮಾರ್ ರವರಿಗೆ ಹುಟ್ಟುಹಬ್ಬದ ದಿನದಂದು ದೇವರ ಆಶೀರ್ವಾದ ಸಿಗಲಿ ಎಂದು ಪೂಜೆ ಹಮ್ಮಿಕೊಂಡು ಪ್ರಸಾದ ವಿನಿಯೋಗ ಮಾಡಿದರು. ಸರ್ಕಾರಿ ಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಿಂದ ಆಯೋಜಿಸಿದ ಶಾಸಕರ ಹುಟ್ಟುಹಬ್ಬಕ್ಕೆ ಇದೇ ಗ್ರಾಮದ ಉದ್ಯಮಿ ಹಾಗೂ ಜೆಡಿಎಸ್ ಮುಖಂಡ ಆನಂದ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮ ನಾಯಕರಾದ ಬಿಎನ್ ರವಿಕುಮಾರ್ ಅವರು ಶಿಕ್ಷಣ ಮತ್ತು ಆರೋಗ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವ ಮೂಲಕ ಸರಳ ಜೀವಿಯಾಗಿದ್ದು ಅವರ ಮಾರ್ಗದರ್ಶನವನ್ನು ಪಾಲಿಸುವ ನಾವು ಸಹ ಶೈಕ್ಷಣಿಕ ಪ್ರಗತಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ನಾವು ಕಲಿತ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಪ್ರಗತಿಗೆ ಏನಾದರೂ ಮಾಡಬೇಕು. ಸರ್ಕಾರಿ ಶಾಲೆಗೆ ಬರುವ ವಿದ್ಯಾರ್ಥಿಗಳು ತೀರಾ ಬಡವರಾಗಿದ್ದು ಅವರಿಗೆ ನಮ್ಮಿಂದ ಅಳಿಲು ಸೇವೆ ಮಾಡಬೇಕು ಎಂದು ಟ್ರ್ಯಾಕ್ ಸೂಟ್ ವಿತರಿಸಲಾಗಿದೆ ಎಂದು ಹೇಳಿದರು. ಬಂದಿರೋದಕ್ಕೆ ಕಾರಣ ರೇವಣ್ಣವ್ರ ಮೇಲೆ ಎಲ್ಲರಿಗೂ ಇರುತ್ತೆ ಅಭಿಮಾನ. ರೇವಣ್ಣವ್ರ ಕೆಲಸ ಇರ್ಬೋದು, ಇವತ್ತು ರೇವಣ್ಣವ್ರ ಶಾಸಕರು ಇರ್ಬೋದು, ಶಾಸಕರು ಇಲ್ಲದಾಗ ಸಹಿತ ಇದೇ ರೀತಿ ಕೆಲಸ ಮಾಡ್ತಾಯಿದ್ರು. ಅವ್ರು ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮತ್ತು ನಾನು ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ಹೇಳೋದಂದರೆ, ನಮ್ಮ ಮಾಸ್ಟರ್ಗಳು ನಮಗೇನೋ ಹುಡುಗರು ಪಾಪ ಮಕ್ಕಳು ಎಲ್ಲರೂ ಕಾನ್ವೆಂಟ್ಗಳಲ್ಲಿ ಓದ್ಸೋಕ್ಕಾಗಲ್ಲ, ಏನೋ ಗೌರ್ಮೆಂಟ್ ಸ್ಕೂಲ್ ಓದ್ತಾರೆ. ಅವ್ರಿಗೆ ಓದಿಸ್ಬೇಕಾದ್ರೆ ಒಂದು ಒಳ್ಳೆ ವಿದ್ಯೆ ಕೊಟ್ಟು ಅವ್ರಿಗೆ ಸಹಕಾರ ಕೊಟ್ಟರೆ ಸಾಕು. ನಾವು ಇದೇ ಸ್ಕೂಲಲ್ಲಿ ಓದಿದ್ದು, ಮತ್ತು ಮಲ್ಮಾಚಳ್ಳಿ ಓದಿ, ಶಿಡ್ಲಘಟ್ಟ ಓದಿ. ನಮ್ಮ ಹೆಂಗಿತ್ತಂದರೆ ಇಲ್ಲಿ ನಮಗಿದ್ದ ಮಾಸ್ಟರ್ಗಳು ಮಲ್ಮಾಚಳ್ಳಿಲಿ ಇರ್ಬೋದು, ಶಿಡ್ಲಘಟ್ಟಲ್ಲಿ ಬಸವಾಪಟ್ಟಣದವರೇ ಟಾಪು ಮ್ಯಾಥ್ಸಲ್ಲಿ. ಯಾಕಂದರೆ ಅಲ್ಲಿ ಈ ಶಿಕ್ಷಕರು ನಾವು ತಿಳ್ಕೊಬೇಕು. ಮಾಸ್ಟರ್ಸ್ ವೆಂಕಟೇಶಪ್ಪ ಮಾಸ್ಟರ್ ಅಂತೇಳಿ ಕುಡಿತೀವಿ ಮಾಸ್ಟರ್. ನಮ್ಮೂರಿನವರೇ ಮಲ್ಮಾಚಳ್ಳಿ ಹೋಗಲಿ, ಶಿಡ್ಲಘಟ್ಟಕ್ಕೆ ಹೋಗಲಿ, ನಮ್ಮೂರಿನವರೇ ಮ್ಯಾಥ್ಸಲ್ಲಿ ಫಸ್ಟ್ ಇರ್ತಾಯಿದ್ರು. ಎಷ್ಟೋ ಊರಲ್ಲಿ ಬರ್ತಾಯಿದ್ರು, ನಮ್ಮೂರಿನವರೇ ಇದ್ದರು. ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಸ್ಕೂಲಲ್ಲಿ ಹಾಕ್ಕೊಡ್ತಾಯಿದ್ರು ಅಂತ ಆ ಬೇಸಿಕ್ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ತಾವು ಆಗಕ್ಕೆ ಮಕ್ಕಳು ಕೇಳ್ಕೊಟ್ಟು ಮಕ್ಕಳು ಏನೋ ಅವರ ಕಾಲ ಮೇಲೆ ನಿಂತ್ಕೊಳಕ್ಕೆ ನಿಮ್ಗೆ ಆದಷ್ಟು ಸಹಕಾರ ಮಾಡಿದ್ರೆ ಆ ಮಕ್ಕಳು ಮುಂದುವರೆದು ಅವ್ರ ತಂದೆ ತಾಯಿಗಳಿಗೆ ಆಶೀರ್ವಾದ ಸಹ ಅಷ್ಟೇ ಸಾಕು. ನಾವೇನೋ ಮಾಡ್ತೀವಿ, ಇನ್ನೊಬ್ರೇನೋ ಮಾಡ್ತೀವಿ ಅಂತ ಏನಿಲ್ಲ. ಅವರು ಮಾಡೋದಕ್ಕೆ ಎಲ್ಲರಿಗೂ ಸಹಕಾರ ಬೇಕಷ್ಟೇ. ನಮ್ಮ ಹೆಸರಿಂದ ಏನು ಎಲ್ಲಿ ಹೇಳಬೇಕು ಏನಿಲ್ಲ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಏನೋ ಚಿಕ್ಕದು ಏನೋ ಒಂದು ಯಾರೋ ಒಂದು ಕೇಳ್ತಾರೆ, ಏನೋ ದಾಸೆ ರಾಮದಾಸ್ ಏನೋ ಹೇಳಿದ್ರು, ಮಾಸ್ಟರ್ ಏನು ಹೇಳಿದ್ರು, ಏನೋ ಒಂದು ಏನಂತ ಒಂದು ಕೊರತೈತೆ ಏನಾದರೂ ನೋಡಿ ಸರ್ ಅಂತ ನಾವು ಅಷ್ಟೇ ಸಣ್ಣ ಸಹಕಾರ ಅಷ್ಟೇ. ನಮಗೆ ಏನಿಲ್ಲ. ಇದರಲ್ಲಿರೋದು ಮುಖ್ಯವಾಗಿ ಮಾಸ್ಟರ್ಗಳಷ್ಟೇ. ಮಾಸ್ಟರ್ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಮಕ್ಕಳು ಮುಂದುವರಿತಾರೆ ಅಷ್ಟೇ ಹೇಳಿ ನನ್ನ ಮಾತು ಮುಗಿಸು. ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಶಾಸಕರ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ಸಂತೋಷದ ಸುದ್ದಿ. ನಮ್ಮ ಶಾಸಕರು ಶಿಕ್ಷಣಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವ ಮೂಲಕ ಅವರ ಮಾರ್ಗದರ್ಶನದಂತೆ ನಮ್ಮ ಗ್ರಾಮದ ಜೆಡಿಎಸ್ ಮುಖಂಡರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಮಾಡುವ ಮೂಲಕ ಶಾಸಕ ರವಿಕುಮಾರ್ ರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ರಾಮದಾಸ್ ಹೇಳಿದರು. ಹಾಗೂ ಜೆಡಿಎಸ್ ಮುಖಂಡರೇ ಹಾಗೂ ಕಾರ್ಯಕರ್ತರೇ ಮತ್ತು ಮಕ್ಕಳೇ ಹಾಗೂ ಪೋಷಕರೇ, ಈ ದಿನ ನಮ್ಮ ಜನಪ್ರಿಯದ ಶಾಸಕರಾದ ಬಿಎನ್ ರವಿಕುಮಾರ್ನವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಕೇಕು ವಿತರಣೆ ಮಾಡಿ ಮತ್ತು ವಸ್ತ್ರ ವಿತರಣೆಯನ್ನು ಮಾಡಿ ಈ ಆನಂದನವರು ಮತ್ತು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಮತ್ತು ಅವರಿಗೆ ಈ ಅಂಗವಾಗಿ ನಮ್ಮೂರಿನ ಪರವಾಗಿ ಅವ್ರಿಗೆ ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಬೇಕು ಹೇಳಿ. ಈ ಸಂದರ್ಭದಲ್ಲಿ ಬಿಎಂ ಆನಂದ್, ಮಂಜುನಾಥ್, ಆಂಜನಪ್ಪ, ರಾಜಣ್ಣ, ಎಸ್ಡಿಎಂಸಿ ಅಧ್ಯಕ್ಷ ರಾಮದಾಸ್, ರಮೇಶ್ ಗೌಡ, ಶ್ರೀಕಾಂತ್, ನಾಗರಾಜ್, ನಾರಾಯಣ ಸ್ವಾಮಿ, ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.